ಬಿಜೆಪಿ 40% ಲಂಚದ ಆರೋಪದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಲೋಕಾಯುಕ್ತ ವರದಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅಧಿಕಾರದಲ್ಲಿದ್ದಾಗ ನನ್ನ ಮೇಲೂ 40% ಲಂಚದ ಆರೋಪ ಬಂದಿತ್ತು. ಆದರೆ ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ನೀಡಿದೆ. ನನ್ನ ಮೇಲಿದ್ದ ಆರೋಪದಿಂದ ಮುಕ್ತವಾಗಿದ್ದೇನೆ. ಆದರೆ ಆಗಲೇ ನಾನು ರಾಜೀನಾಮೆ ನೀಡಿದ್ದೆ. ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು. 40% ಆರೋಪ ರಾಜಕೀಯ ಉದ್ದೇಶವಾಗಿತ್ತು. ಅದೇ ಕಾರಣಕ್ಕೆ ಆ ಆರೋಪ ಸುಳ್ಳಾಗಿದೆ ಎಂದ್ರು. ನನ್ನ ಮೇಲೆ ಯಾವುದೇ ಪೋಕ್ಸೋ ಕೇಸ್ ಇಲ್ಲ. ಆಗ ಕೆಂಪಣ್ಣ ಆರೋಪ ಮಾಡಿದ್ರು. ಈಗ ಅವರಿಲ್ಲದಾಗ ಅವರ ವಿರುದ್ಧ ಮಾತನಾಡೋದು ಸರಿಯಲ್ಲ. ನನ್ನ ಮೇಲೆ ಆರೋಪ ಮಾಡಿದವರು ನನಗೆ ಕ್ಷಮೆ ಕೇಳಲಿ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಬಂದಿದ್ದು ಅವ್ರು ಏನೇ ಆರೋಪ ಬರೋದು ನಾನು ಕಾಯಲಿಲ್ಲ. ನಾನು ತಕ್ಷಣ ರಾಜೀನಾಮೆ ಬಿಸಾಕಿದೆ. ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ. ಎನ್ಕ್ವೈರಿನೂ ಬಂತು, ಕ್ಲೀನ್ ಚಿಟ್ಟು ಬಂತು. ನಾನಿವತ್ತು ಶುಭ್ರ. ನನ್ನ ಮೇಲೆ ಯಾವ ಕೇಸು ಇಲ್ಲ. ಯಾವ ಭ್ರಷ್ಟಾಚಾರದ ಆಪಾದನೆ ನನ್ನ ಮೇಲಿಲ್ಲ. ಯಾವುದೋ ಪೋಕ್ಸೋ ಕೇಸು ನನ್ನ ಮೇಲಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಕಾರಣಿಗಳು ಎಲ್ಲರೂ ಒಂದೇ ತರ ಅಂತ ಅನ್ಕೋಬೇಡಿ. 40% ಅಂತ ಕಾಂಗ್ರೆಸ್ ಏಜೆಂಟ್ರು ಅಂತ ಆಗಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣಂಗೆ ಹೇಳ್ತಾ ಇದ್ದ. ನಾನು ಕೆಂಪಯ್ಯನಿಗೆ ಅವನು ಕಾಂಗ್ರೆಸ್ ಏಜೆಂಟು. ಪಾಪ ಅವ್ರು ತೀರೋಗಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಅದು ಪ್ರೂವ್ ಆಯ್ತು. ಈಗ ಕೆಂಪಯ್ಯ ಕಾಂಗ್ರೆಸ್ ಏಜೆಂಟು ಈಗ ಪ್ರೂವ್ ಆಯ್ತು. ಅವರೇ ಕಾಂಗ್ರೆಸ್ ಸರ್ಕಾರವೇ ನೇಮಕ ಮಾಡಿದಂಥ ಸಮಿತಿ ಇವತ್ತು ರಿಪೋರ್ಟ್ ಕೊಟ್ಟಿದೆ. 40% ಅವಾಗ ನಡೆದಿಲ್ಲ. ಈಗ ಅವಾಗ ನಾವು ಆಪಾದನೆ ಮಾಡೋದು ತಪ್ಪು ಅಂತ ಕ್ಷಮೆನಾರ ಕೇಳ್ಬೇಕು ತಾನೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಶಿವಕುಮಾರ್ ಆಗಲಿ, ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರಾಗಲಿ, ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರದ ಮೇಲೆ ಮಾಡಿದಂಥ ಆಪಾದನೆ ತಪ್ಪು, ಸುಳ್ಳಾಗಿದೆ. ನಾವು ಕ್ಷಮೆ ಕೇಳ್ತೀವಿ ಅಂತ ಕ್ಷಮೆ ಕೇಳಿದೆ. ನನ್ನ ಮೇಲೆ ಆರೋಪ ಬಂದಿದ್ದು ಅವ್ರು ಏನೇ ಆರೋಪ ಬರೋದು ನಾನು ಕಾಯಲಿಲ್ಲ. ನಾನು ತಕ್ಷಣ ರಾಜೀನಾಮೆ ಬಿಸಾಕಿದೆ. ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ. ಎನ್ಕ್ವೈರಿನೂ ಬಂತು, ಕ್ಲೀನ್ ಚಿಟ್ಟು ಬಂತು. ನಾನಿವತ್ತು ಶುಭ್ರ. ನನ್ನ ಮೇಲೆ ಯಾವ ಕೇಸು ಇಲ್ಲ. ಯಾವ ಭ್ರಷ್ಟಾಚಾರದ ಆಪಾದನೆ ನನ್ನ ಮೇಲಿಲ್ಲ. ಯಾವುದೋ ಪೋಕ್ಸೋ ಕೇಸು ನನ್ನ ಮೇಲಿಲ್ಲ.